ಈ ಸೀಸನ್ನಲ್ಲಿ ಅತಿ ಹೆಚ್ಚು ನಿರಾಸೆ ಮೂಡಿಸಿದ ತಂಡ ಯಾವುದಾದ್ರು ಇದ್ದರೆ ಅದು ಸನ್ರೈಸರ್ಸ್ ಹೈದರಾಬಾದ್. ಕಳೆದ ಬಾರಿಯ IPLನಲ್ಲಿ ಫಿಯರ್ಲೆಸ್ ಆಟದ ಮೂಲಕವೇ ಫೈನಲ್ ಪ್ರವೇಶಿಸಿದ್ದ ಆರೆಂಜ್ ಆರ್ಮಿ ಫೈನಲ್ನಲ್ಲಿ ಮುಗ್ಗರಿಸಿತ್ತು. ಇನ್ನು ಈ ಬಾರಿಯ IPL ಟೂರ್ನಿಯ ಮೊದಲ ಪಂದ್ಯದಲ್ಲೇ ಬೃಹತ್ ಮೊತ್ತ ದಾಖಲಿಸಿ ಗೆದ್ದಾಗ ಕಮಿನ್ಸ್ ಪಡೆ ಈ ಸಲ ಕೂಡ ಅನಾಯಾಸವಾಗಿ ಪ್ಲೇ ಆಫ್ ಪ್ರವೇಶಿಸಲಿದೆ ಎಂದು ಬಹುತೇಕ ಕ್ರೀಡಾ ಪಂಡಿತರು ಶರ ಬರೆದು ಬಿಟ್ಟಿದ್ರು. ಆದರೆ ಅಂದುಕೊಂಡಿದ್ದು ಒಂದಾದರೆ ಆಗಿದ್ದು ಮತ್ತೊಂದು. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸೆನ್, ನಿತೀಶ್ ರೆಡ್ಡಿ ಜೊತೆಗೆ ಈ ಬಾರಿ ಇಶಾನ್ ಕಿಶನ್ ಕೂಡ ಕೂಡಿಕೊಂಡಿದ್ದು ನೋಡಿದಾಗ ಎದುರಾಳಿ ಬೌಲಿಂಗ್ ಪಡೆಯಲ್ಲಿ ನಡುಕ ಹುಟ್ಟಿಸಿತ್ತು. ಆದರೆ ಮೊದಲಾರ್ಧದ ಅಂತ್ಯದ ವೇಳೆಗೆ ಆರೆಂಜ್ ಆರ್ಮಿ 7 ಪಂದ್ಯಗಳನ್ನಾಡಿ ಕೇವಲ 2 ಪಂದ್ಯಗಳನ್ನು ಗೆದ್ದಿದೆ. ಕಮಿನ್ಸ್ ಪಡೆ ಪ್ಲೇ ಆಫ್ ಪ್ರವೇಶಿಸಬೇಕಿದ್ರೆ ಇನ್ನುಳಿದ 7 ಪಂದ್ಯಗಳ ಪೈಕಿ ಕನಿಷ್ಠ 6 ಪಂದ್ಯಗಳನ್ನು ಗೆಲ್ಲಲೇಬೇಕಾದಂಥ ಒತ್ತಡಕ್ಕೆ ಸಿಲುಕಿದೆ. ಸನ್ರೈಸರ್ಸ್ ತಂಡದ ಈಗಿನ ಪ್ರದರ್ಶನ ನೋಡ್ತಾ ಇದ್ದರೆ ಅದು ಕಷ್ಟ ಸಾಧ್ಯದ ಕೆಲಸ. ಕಳೆದ ಸಲ RCB ಕೂಡ ಇಂತಹದ್ದೇ ಸನ್ನಿವೇಶವನ್ನು ಎದುರಿಸಿತ್ತು. ಆದರೆ ದ್ವಿತೀಯಾರ್ಧದಲ್ಲಿ RCB ಫಿನಿಕ್ಸ್ನಂತೆ ಎದ್ದು ಬಂದು ಪ್ಲೇ ಆಫ್ ಪ್ರವೇಶಿಸಿತ್ತು. ಬಲಿಷ್ಠ T20 ಸ್ಪೆಷಲಿಸ್ಟ್ ಆಟಗಾರರನ್ನು ಹೊಂದಿರುವ ಸನ್ರೈಸರ್ಸ್ ಈ ಸಲ ಪ್ಲೇ ಆಫ್ ಪ್ರವೇಶಿಸುತ್ತಾ ಅಥವಾ ಗ್ರೂಪ್ ಹಂತದಲ್ಲೇ ಹೊರಬೀಳುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com.